ಬೆಂಗಳೂರು ಕರಗದ ಸಮಯದಲ್ಲಿ ಸಾಕ್ಷಾತ್ ದ್ರೌಪದಿ ಧರೆಗಿಳಿದು ಬರ್ತಾಳ? ಹೌದು. ವಾರ್ಷಿಕ 11 ದಿನದ ಬೆಂಗಳೂರು ಕರಗ ಚೈತ್ರ ಮಾಸದಲ್ಲಿ ಬೆಂಗಳೂರಿನ ತಿಗಳ್ರಪೇಟೆಯಲ್ಲಿ ವಹ್ನಿ ಕುಲಕ್ಷತ್ರಿಯರಿಂದ ಆಚರಿಸಲ್ಪಡುತ್ತೆ. ಕರಗ ದ್ರೌಪದಿಯನ್ನ ಆದಿಶಕ್ತಿಯಾಗಿ ಗೌರವಿಸುತ್ತೆ. ಪವಿತ್ರವಾದ ಮಡಿಕೆಯನ್ನ ಹೊತ್ತುಕೊಂಡು ಸ್ತ್ರೀ ವೇಷವನ್ನ ಧರಿಸಿದಂತಹ ಪುರೋಹಿತರೊಂದಿಗೆ ಇದೊಂದು ಅದ್ಭುತವಾದಂತಹ ಮೆರವಣಿಗೆ. ಹೀಗೆ ಕರಗವನ್ನು ಹೊರುವಂತಹ ಕರಗದ ಪೂಜಾರಿ ಸಾಕ್ಷಾತ್ ಆದಿಶಕ್ತಿಯ ರೂಪ. ನಿಮಗೊತ್ತಾ, ವಹ್ನಿ ಕುಲಕ್ಷತ್ರಿಯರು ಚಾಲುಕ್ಯರ ವಂಶಕ್ಕೆ ಸೇರಿದವರು. ಶಕ್ತಿ ಅವತಾರವಾದ ದ್ರೌಪದಿ ಇವರ ಕುಲದೇವತೆ. 800 ವರ್ಷಗಳ ಇತಿಹಾಸವನ್ನ ಹೊಂದಿರುವ ಬೆಂಗಳೂರಿನ ಧರ್ಮರಾಯಸ್ವಾಮಿ ದೇವಸ್ಥಾನದಿಂದ ಕರಗದ ಮೆರವಣಿಗೆ ಪ್ರಾರಂಭವಾಗುತ್ತೆ. ತಿಗಳ್ರ ಜನಾಂಗದವರು ಈ ಆಚರಣೆಯನ್ನ ಪ್ರಾರಂಭಿಸಿದ್ದು ನೋಡಿ ತಿಗಳ್ರು ದ್ರೌಪದಿಯ ವಂಶದವರು ಅನ್ನೋದು ನಂಬಿಕೆ. ತಿಗಳ್ರಲ್ಲಿ 3 ವಿಭಾಗ: ವಹ್ನಿ ಕುಲಕ್ಷತ್ರಿಯರು, ಶಂಭು ಕುಲಕ್ಷತ್ರಿಯರು, ಅಗ್ನಿ ಕುಲಕ್ಷತ್ರಿಯರು. ವಹ್ನಿ ಕುಲಕ್ಷತ್ರಿಯರು ಕಳಸವನ್ನ ಹೊತ್ತು ನೃತ್ಯ ಮಾಡುತ್ತಾ ದೇವರ ಹರಿಕೆ ಒಪ್ಪಿಸುವಂತ ಈ ಆಚರಣೆಯ ಮೂಲ ರಹಸ್ಯವನ್ನ ಹಿರಿಯ ಪೂಜಾರಿಗಳು ಗೌಪ್ಯವಾಗಿಟ್ಟಿದ್ದಾರೆ ಎನ್ನುವುದು ನಂಬಿಕೆ. ದೈಹಿಕ ಆಚರಣೆಯ ಗುಟ್ಟನ್ನ ಬಹಿರಂಗಪಡಿಸಿದ್ರೆ ಕುಲಕ್ಕೆ ಕೇಡು, ದೇಶಕ್ಕೆ ಹಾನಿ, ಇದು ನಂಬಿಕೆ. ತಿಗಳ್ರಪೇಟೆ, ಬಳೆಪೇಟೆ, ಚಿಕ್ಕಪೇಟೆ, ಅಣ್ಣಮ್ಮ ದೇವಸ್ಥಾನಗಳಲ್ಲಿ ಕರಗಧಾರಿಗಳು ಸಂಚರಿಸಿ ಸೂರ್ಯೋದಯದ ವೇಳೆಗೆ ಧರ್ಮರಾಯಸ್ವಾಮಿ ಗುಡಿಗೆ ಬರ್ತಾರೆ. ಭಾವೈಕ್ಯತೆಯ ಸಂಕೇತ ಅನ್ನೋ ಹಾಗೆ ಕರಗಧಾರಿಗಳು ಮೊದಲು ಮಸ್ತಾನ್ ಸಾಬ್ ದರ್ಗಾಗೆ